ಸರ್ ಸಿಎಎ ಜಾರಿ ಮಾಡಿ ಆದೇಶ ಹೊರಡಿಸಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಇದು ದೊಡ್ಡ ವಿವಾದ ಆಗಿದೆ. ರಾಜಕೀಯ ಕಾರಣಕ್ಕಾಗಿ ಮಾಡಿದ್ದಾರೆ ಅನ್ನೋದು ಒಂದು ಆರ್ಗ್ಯುಮೆಂಟು. ಬಟ್ ಅದರ ಡೀಟೇಲ್ಸ್ ಎಲ್ಲ ಸಿಕ್ಕಿದ ಮೇಲೆ ಅದಕ್ಕೆ ರಿಯಾಕ್ಟ್ ಮಾಡ್ಬೋದು. ಅದರಲ್ಲಿ ಏನು ನಾರ್ಮ್ಸ್ನಲ್ಲಿ ಇದೆ, ಅದೆಲ್ಲ ನಿಯಮಗಳಲ್ಲಿ ಏನು ತಂದಿದ್ದಾರೆ ಅನ್ನೋದನ್ನು ನೋಡಿದ ಮೇಲೆ ನಾವು ಪ್ರತಿಕ್ರಿಯೆ ಮಾಡ್ಬೋದು. ಇಲ್ಲೇ ಹೋದರೆ ಅದು ಅಷ್ಟು ಸರಿ ಕಾಣಿಸಲ್ಲ. ಸರ್, ಕ್ಯಾಬಿನೆಟ್ ಇದೆ, ಕಾಂತರಾಜು ವರದಿ ಬಗ್ಗೆ ಏನಾದರೂ ಚರ್ಚೆ ಆಗುತ್ತೆ ಸರ್? ಇವತ್ತು ಮುಂಚೆನೇ ಹೇಳಿದ್ರು ಕ್ಯಾಬಿನೆಟ್ ಚರ್ಚೆ ಮಾಡ್ತಿದೆ. ಇಲ್ಲ, ಗೊತ್ತಿಲ್ಲ. ಈಗ ಕ್ಯಾಬಿನೆಟ್ಟಿನ ಇದು ಅಜೆಂಡಾ ಬಂದ ಮೇಲೆ ಗೊತ್ತಾಗ್ತದೆ. ಸರ್, ನಿನ್ನೆ ಸ್ಕ್ರೀನಿಂಗ್ ಕಮಿಟಿ ಸಭೆ ಆಗಿದೆ ಸರ್. ಬಹುತೇಕ ಒಂದೇ ಹಂತದಲ್ಲಿ ಟಿಕೆಟ್ ಫೈನಲ್ ಆಗುತ್ತೆ. ಅಲ್ಲ, ನಿನ್ನೆ 21 ಕ್ಷೇತ್ರಕ್ಕೆ ಮಾಡಬೇಕು ಅಂತೇಳಿ ಕುಳಿತುಕೊಂಡಿದ್ರು CM, ಆಮೇಲೆ ನಮ್ಮ ಅಧ್ಯಕ್ಷರು. ಹೇಮರಾಜ್ ಕೇಜ್ ಕಲ್ಚರ್ ಮೀನು ಕೃಷಿಯಲ್ಲಿ 1 ಕೆಜಿನಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸುರ್ಜಿವಾಲ್ ಅವರು ಸಮಿತಿ ಏನಿದೆ ಅವರೆಲ್ಲ ಎಷ್ಟು ಜನದ್ದು ಕ್ಲಿಯರ್ ಮಾಡಿದ್ದಾರೆ ಗೊತ್ತಿಲ್ಲ. ಇವತ್ತು ಕೂಡ ಅದು ಕಂಟಿನ್ಯೂ ಆಗುತ್ತೆ ಮೀಟಿಂಗ್ ಅಂತ ಹೇಳಿದ್ದಾರೆ. ಬಹುಶಃ ಇವತ್ತು ಕ್ಲಿಯರ್ ಆದರೆ ಆಮೇಲೆ ಡೆಲ್ಲಿಗೆ ತೊಗೊಂಡು ಹೋಗ್ತಾರೆ. CECನ ಕ್ಲಿಯರ್ ಮಾಡಿ ಅನೌನ್ಸ್ ಮಾಡ್ತಾರೆ. ಕೆಲವು ಕಡೆ ಪ್ರಬಲ ಅಭ್ಯರ್ಥಿಗಳ ಕೊರತೆ ಇನ್ನೂ ಇದೆ ಅನ್ನುವಂಥದ್ದು ಸರ್. ಹಾಗಾಗಿ ಏನಾದರೂ ಬಿಜೆಪಿ ಕೊರತೆ ನಮಗೇನು, ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳ ಕೊರತೆ ನಮ್ಮ ಪಕ್ಷದಲ್ಲಿ ಯಾವತ್ತಿಗೂ ಇಲ್ಲ. ಅದನ್ನು ಒಂದಿಷ್ಟು ಸಮಯ ತಗೊಳ್ತಾರೆ. ಕೆಲವು ಸಂದರ್ಭದಲ್ಲಿ ಹೆಚ್ಚು ಜನ ಅರ್ಜಿದಾರರಿದ್ದಾಗ ಸಮಯ ತಗೊಳ್ತಾರೆ ತೀರ್ಮಾನ ಮಾಡೋದಕ್ಕೆ. ಆಮೇಲೆ ಒಂದಿಷ್ಟು ಗೊಂದಲಗಳು ಎಲ್ಲ ಪಕ್ಷದಲ್ಲಿದ್ದಂಗೆ ನಮ್ಮಲ್ಲೂ ಇರುತ್ತೆ. ಅದನ್ನು ಸರಿ ಮಾಡಿಕೊಂಡೇ ಮಾಡಬೇಕಾಗುತ್ತೆ. ಅದಕ್ಕೆ ಸಮಯ ಹಿಡಿಯುತ್ತೆ. ಥ್ಯಾಂಕ್ ಯು.